ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 20th ಆಫ್ ಆಗಸ್ಟ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಸುಜ್ಲೋನ್. ಓಕೆನಾ? ಸೊ ಗೈಸ್, ಸುಜ್ಲೋನ್ ಆನ್ 1 hour ಟೈಮ್ ಫ್ರೇಮ್ ನೀವೇನು ನೋಡ್ಬೋದಂದರೆ ನೋಡ್ಕೊಳ್ರಿ. ನಾನು ಫಸ್ಟು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಈ ಥರ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಗೈಸ್, ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, this zone right here, it was acting as a support. ಅರ್ಥ ಆಯ್ತಾ? ಪ್ರೈಸು ಈ ಝೋನ್ ಹತ್ರ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ ಡೌನ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಕೊಟ್ಟು ವಾಪಸ್ ಅದೇ ಝೋನ್ನ ರೀಟೆಸ್ಟ್ ಮಾಡಿದೆ. ಸೊ ದಿಸ್ ಝೋನ್ ಮೈಟ್ ಆ್ಯಕ್ಟ್ ಆಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ನೋಡ್ಕೊಳ್ಳಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ ರೆಸಿಸ್ಟೆನ್ಸ್. ಪ್ರೈಸ್ ಈಸ್ ಆಲ್ಸೋ ಎಟ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಒಂದು ಈ ರೆಸಿಸ್ಟೆನ್ಸ್ ಹತ್ರ ಇದೆ, ಇನ್ನೊಂದು ಈ ರೆಸಿಸ್ಟೆನ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ನೋಡ್ಕೊಳ್ಳಿ, ನಾನು ರೀಸೆಂಟ್ ಟಾಪ್ ಇಂದ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್. ರೀಸೆಂಟ್ ಟಾಪಿಂದ ರೀಸೆಂಟ್ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಎಕ್ಸಾಕ್ಟಾಗಿ 618 ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಮೇಕ್ ಆರ್ ಬ್ರೇಕ್ ಲೆವೆಲ್ಸ್ ಹತ್ರ ಇದೆ. ನೆಕ್ಸ್ಟು ನೋಡ್ಕೊಳ್ಳಿ, ನಾಳೆ ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಈ ಟ್ರೆಂಡ್ ಲೈನ್ ಏನಪ್ಪ ಅಂದರೆ, ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸಪೋರ್ಟ್ ಟ್ರೆಂಡ್ ಲೈನ್. ಸೊ ನಾಳೆ ಫಸ್ಟು ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಇಫ್ ಪ್ರೈಸ್ ಸಸ್ಟೈನ್ಸ್ ಬಿಲೋ 59, then you are going to sell. Target number 1 is going to be at 58. Target number 2 is going to be at 57. ಅಂದರೆ ಈ ಬಾಟಮ್ ನಿಮ್ಮದು ಟಾರ್ಗೆಟ್. ಅರ್ಥ ಆಯ್ತಾ? 59 ಲೆವೆಲ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 58 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, 57 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್, ಸೆಲ್ಲಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗಿಗೆ ಪ್ರೈಸು ನೋಡಿ ಈ ಥರ ಬ್ರೇಕ್ಔಟ್ ಕೊಡಬೇಕು. ಆವಾಗ ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ, ಹಾಗೆಯೇ ಈ ರೆಸಿಸ್ಟೆನ್ಸ್ ಕೂಡ ಬ್ರೇಕ್ ಆಗುತ್ತೆ. ಸೊ ಬೈ ವೆನ್ ಪ್ರೈಸ್ ಸಸ್ಟೈನ್ಸ್ ಅಬೌವ್ 60 ಲೆವೆಲ್ಸ್. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಎಟ್ 61, ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ ಎಟ್ 62. 60 ಲೆವೆಲ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 61 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, 62 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ದಿಸ್ ವಾಸ್ ರಿಲೇಟೆಡ್ ಟು ಸುಜ್ಲೋನ್ ಅನಾಲಿಸಿಸ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಈಸ್ ಆರೋ ಫಾರ್ಮಾ. ಓಕೆನಾ? ಸೊ ಗೈಸ್, ಆರೋ ಫಾರ್ಮಾ ಸೇಮ್ ಟು ಸೇಮ್ ಸುಜ್ಲೋನ್ ಅನಾಲಿಸಿಸ್. ನೋಡ್ಕೊಳ್ಳಿ, ನಾನು ಹೀಗೆ ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಝೋನ್ ನೋಡಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಿದೆ. ಬಟ್ ಪ್ರೀವಿಯಸ್ಲಿ ನೋಡ್ಕೊಳ್ಳಿ, ಐ ವಿಲ್ ಎಕ್ಸ್ಟೆಂಡ್ ದ ಸೇಮ್ ಝೋನ್. ಓಕೆನಾ? ಸೊ ಗೈಸ್, ಸೇಮ್ ಝೋನು ಪ್ರೀವಿಯಸ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಿತ್ತು. ಓಕೆನಾ? ಬಟ್ ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇದು ನೋಡಿ, ಇದು ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್. ಓಕೆನಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಈ ರೆಸಿಸ್ಟೆನ್ಸ್ ಝೋನ್ ಬಂದು ಅದ್ರದ್ದು ನೆಕ್ ಲೈನು ಯಾವ್ದ್ರದ್ದು ಹೇಳಿ? ಈ ರೆಸಿಸ್ಟೆನ್ಸ್ ಝೋನ್ ಬಂದು
ಹೆಡ್ ಆ್ಯಂಡ್ ಶೋಲ್ಡರ್ದು ನೆಕ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಇದೇ ಟಾಪಿಂದ ಓಕೆನಾ ಫಿಬೋನಾಚಿ ಹಾಕ್ತೀನಿ. ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 50% ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ನೆಕ್ಸ್ಟು ಲೆಟಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ, ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್. ಪ್ರೈಸು ಕ್ಲಿಯರ್ಲಿ ಆನ್ ಸಪೋರ್ಟ್. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ, ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 1100 ಲೆವೆಲ್ಸ್. 1100 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1110 will be our target number 1. Target number 2 is going to be at 1120. 1100 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1110 will be our target number 1. 1120 will be our target number 2. 1120 ಬಂದು ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಬರುತ್ತೆ. ಸೊ ದಟ್ ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ಪ್ರೈಸು ಈ ಥರ ಬ್ರೇಕ್ ಡೌನ್ ಕೊಟ್ಟು 1080 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗಬೇಕು, ಆವಾಗ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 1070, ಟಾರ್ಗೆಟ್ ನಂಬರ್ 2 ಬಂದು 1060. 1080 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1070 will be ಟಾರ್ಗೆಟ್ ನಂಬರ್ 1, 1060 will be our ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.